ಏನ್ ಗುರು ಇದು ವಿಜಯ್ ಟ್ರೋಫಿ ಈ ತರ ಹೈಪ್ ನ ಸೃಷ್ಟಿ ಮಾಡುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಏನೋ ಮ್ಯಾಚ್ ಅನ್ನ ಆಡಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಪ್ಲೇಯರ್ಸ್ಗಳು ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡ್ತಾರೆ. ನಮ್ಮ ಕರ್ನಾಟಕ ಟೀಮ್ ಅಂತೂ 6ಕ್ಕೆ 6 ಮ್ಯಾಚ್ ಅನ್ನ ವಿನ್ ಆಗಿ ಟಾಪ್ ಟೇಬಲ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನೆನ್ನೆ ಕೂಡ ಅಷ್ಟೇ ಕರ್ನಾಟಕ ಮತ್ತೆ ರಾಜಸ್ಥಾನ್ ಮ್ಯಾಚ್ ಕೂಡ ಆಯ್ತು. ಏನ್ ಗುರೋದು ಬೆಂಕಿ ಬಿರುಗಾಳಿ ಏರ್ಸ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕ ಪ್ಲೇಯರ್ಸ್. ದೇವದತ್ ಪಡಿಕ್ಕಲ್, ಮಯಾಂಕ್ ಅಗ್ರವಾಲ್ ಅಂತೂ ಚಿಂದಿ ಪಾರ್ಟ್ನರ್ಶಿಪ್ ಮಾತ್ರ. ಅದೋಗ್ಲಿ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಪ್ರಸಿದ್ಧ ಕೃಷ್ಣ ಅಂತೂ ಕಮಾಲ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ RCB ಒಂದು ಪ್ಲಸ್ ಕೂಡ ಆಗುತ್ತೆ. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಕೂಡ ಅಷ್ಟೇ ಒಂದು ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡಿ ಹುಡಿ ಮಾಡಾಕಿದ್ದಾರೆ, ಯಾರು ಮಾಡದೇ ಇರೋಂಥದ್ದು. ಹಾಗಾದ್ರೆ ಏನದು ರೆಕಾರ್ಡ್ ಬ್ರೇಕ್, ಅದಾದ್ಮೇಲೆ ನಮ್ಮ RCB ಅಲ್ಲಿ ಯಾವ ತರ ಪ್ಲಸ್ ಆಗುತ್ತೆ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ನೋಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡೋದು ಅಷ್ಟೇ ಅಲ್ಲ, ನಮ್ಮ ವಿಡಿಯೋ ನೋಡಿ ಪ್ರತಿದಿನ ಕ್ಯಾಶ್ ಅನ್ನ ವಿನ್ ಕೂಡ ಆಗ್ಬೋದು. ಈ ವಿಡಿಯೋದಲ್ಲಿ ಕೂಡ ಅಷ್ಟೇ ಒಂದು ಪ್ರಶ್ನೆ ಕೂಡ ಕೇಳ್ತೀನಿ. ಆ ಪ್ರಶ್ನೆಗೆ ಸಿಂಪಲ್ ಆಗಿ ಆನ್ಸರ್ ಮಾಡೋದ್ರ ಮೂಲಕ ನೀವು ಪ್ರತಿದಿನ 100 ರೂಪೀಸ್ ವಿನ್ ಆಗ್ಬೋದು. ವಿಡಿಯೋ ಫುಲ್ ನೋಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರೊಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಿದ್ರೆ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೇಗ ಆಲ್ ಮಾಡ್ಕೊಳ್ಳಿ. ಗುರು ನಿನ್ನೆ ಮ್ಯಾಚ್ ಒಂಥರ ಸೈಕ್ ಮ್ಯಾಚ್. ನಿನ್ನೆ ಒಂದೇ ಅಂತಲ್ಲ, ಲಾಸ್ಟ್ 6 ಮ್ಯಾಚಸ್ ಕೂಡ ಅಷ್ಟೇ ಸಖತ್ತಾಗಿರೋ ಬೆಂಕಿ ಬಿರುಗಾಳಿ ಎಬ್ಬಿಟ್ಟಿದ್ದಾರೆ. ಮತ್ತೆ ಲಾಸ್ಟ್ 6 ಮ್ಯಾಚಸ್ ನಮ್ದು ಪಾರ್ಟ್ನರ್ಶಿಪ್ ಕೂಡ ಅಷ್ಟೇ. ಯಾರ್ದು ಮಯಾಂಕ್ ಅಗ್ರವಾಲ್ ಮತ್ತೆ ಪಡಿಕ್ಕಲ್ ಇದೆಯಲ್ಲ ಸಖತ್ತಾಗಿದೆ. ಏನೊಂದು 2 ಮ್ಯಾಚ್ ಅನ್ನೋ ಫ್ಲಾಪ್ ಆಗಿರ್ಬೋದು, ಯಾರೋ ಪಡಿಕ್ಕಲ್ ಮತ್ತೆ ಮಯಾಂಕ್ ಅಗ್ರವಾಲ್. ಅದ್ಬಿಟ್ರೆ ಓವರ್ ಆಲ್ ಎಲ್ಲಾ ಮ್ಯಾಚಸ್ ಕೂಡ ಅಷ್ಟೇ ಟಾಪ್ ಮ್ಯಾಚ್ ಬ್ಯಾಟಿಂಗ್ ಅನ್ನ ಆಡಿರುವಂತದ್ದು. ಮತ್ತೆ ನಮ್ಮ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರ್ಸ್ ಈಗ ರೆಡಿ ಆಗಿದ್ದಾರೆ. ಎಲ್ಲಾ ಸ್ಟೇಟ್ ಅವರು ತಿರುಗಿ ನೋಡ್ಬೇಕು, ಏನ್ ಗುರು ಕರ್ನಾಟಕದವರು ಈ ತರ ಆಡ್ತಿದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ರೀಸೆಂಟ್ ಆಗಿ ಯಾರು ಅಭಿಲಾಷ್ ಶೆಟ್ಟಿ ಅಂತ ಸಖತ್ತಾಗಿ ಬೌಲಿಂಗ್ ಅನ್ನ ಕೂಡ ಮಾಡಿದ್ರು. 2 ವಿಕೆಟ್ 3 ವಿಕೆಟ್ ಎತ್ತಾನೆ ಇದ್ರು. ಅದ್ಬಿಟ್ರೆ ಈಗ ನಿನ್ನೆ ಆಡಿದ ಪ್ರಸಿದ್ಧ ಕೃಷ್ಣ ಕೂಡ ಅಷ್ಟೇ 5 ವಿಕೆಟ್ ಅನ್ನ ಒಂದೇ ಒಂದು ಮ್ಯಾಚ್ ಅಲ್ಲಿ ಉಡಾಯಿಸ್ಬಿಟ್ಟಿದ್ದಾರೆ. ಒಂದು ಎಲ್ಲ ಕೂಡ ತಿರುಗಿ ನೋಡ್ಬೇಕು ಆ ತರ ವಿಕೆಟ್ ಅನ್ನ ತೆಗೆದಿರುವಂತದ್ದು. ಮತ್ತೆ ಓವರ್ ಆಲ್ ಆಗಂತೂ ಸಾಲಿಡ್ ಆಗಿ ಕನ್ಫರ್ಮ್ ಮಾಡಿ ರಾಜಸ್ಥಾನ್ ಹೀನವಾಗಿ ಸೋಲೋ ತರ ಮಾಡಿದ್ದಾರೆ. ಹಾಗಾದ್ರೆ ಏನೇನಾಯ್ತು ನಿನ್ನೆ ಮ್ಯಾಚ್ ಒಂದೊಂದಾಗೆ ನೋಡ್ತಾ ಹೋಗೋಣ. ಗುರು ನಿನ್ನೆ ಏನಾಯ್ತು ಅಂದ್ರೆ ರಾಜಸ್ಥಾನ ಫಸ್ಟ್ ಟಾಸ್ ಅನ್ನ ವಿನ್ ಕೂಡ ಆಯ್ತು. ಅದಾದ್ಮೇಲೆ ಬೌಲಿಂಗ್ ಅನ್ನ ಕೂಡ ಚೂಸ್ ಮಾಡ್ಕೊಂಡ್ರು. ಫಸ್ಟ್ ಬ್ಯಾಟಿಂಗ್ ನಮ್ಮ ಕರ್ನಾಟಕದವರಿಗೆ ಬಿಟ್ಕೊಟ್ರು. ಅದಾದ್ಮೇಲೆ ನಮ್ಮ ಕರ್ನಾಟಕದವ್ರು ಕೇಳ್ಬೇಕಾ ಸ್ಟಾರ್ಟಿಂಗ್ ಬರ್ತದಂಗೆ ಒದೆ ಮೇಲೆ ಒದೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಮಯಾಂಕ್ ಅಗರ್ವಾಲ್ ಗುರು 107 ಬಾಲಿಗೆ 100 ರನ್ ಹೊಡೆದಿರುವಂತದ್ದು, 9 4. ಅದಾದ್ಮೇಲೆ 6 6 ಅನ್ನ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ 93 ಸ್ಟ್ರೈಕ್ ರೇಟ್ ಅಲ್ಲಿ. ಅದಾದ್ಮೇಲೆ ಪಡಿಕ್ಕಲ್ ಕೂಡ ಅಷ್ಟೇ ಹೆಂಗೆ ಸಾಥ್ ಕೊಟ್ಟಿದ್ದಾರೆ ಅಂದ್ರೆ 82 ಬಾಲಿಗೆ 91 ರನ್ನ ಕೂಡ ಹೊಡೆದಿರುವಂತದ್ದು. ಜೊತೆಗೆ ವಿಜಯ್ ಟ್ರೋಫಿಲಿ 600 ರನ್ನ ಮಾಡಿ ಈ ಸೀಸನ್ ಅಲ್ಲಿ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಕೂಡ ಮಾಡಿಬಿಟ್ಟಿದ್ರೆ, ಯಾರು ಮಾಡಿಲ್ಲ. ಫಾಸ್ಟ್ ಆಗಿ 600 ರನ್ ಮಾಡಿರುವ ರೆಕಾರ್ಡ್ ಅನ್ನ ಪಡಿಕ್ಕಲ್ ಈಗ ಬ್ರೇಕ್ ಮಾಡಿರುವಂತದ್ದು. ಅದು 110 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದ್ರೆ. ಅದಾದ್ಮೇಲೆ ಕರಣ್ ನಾಯರ್ ಬಂದ್ರು. ಅದಾದ್ಮೇಲೆ 14 ಬಾಲಿಗೆ 14 ರನ್ ಹೊಡೆದ್ರು. ಅದಾದ್ಮೇಲೆ ಸ್ಮರಣ್ ರವಿಚಂದ್ರನ್ ಅವರು ಕೂಡ ಅಷ್ಟೇ ಫಾರ್ಮ್ ಅಲ್ಲಿ ಕೂಡ ಇಲ್ಲ. ಅದಾದ್ಮೇಲೆ ನಿನ್ನೆ ನಮ್ಮ KL ರಾಹುಲ್ ಕೂಡ ಇದ್ರಪ್ಪ ಟೀಮ್ ಅಲ್ಲಿ. ಅವರು ಕೂಡ ಅಷ್ಟೇ 27 ಬಾಲಿಗೆ 25 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಅಭಿನವ್ ಮನೋಹರ್ ಅವರು ಕೂಡ ಅಷ್ಟೇ 27 ಬಾಲಿಗೆ 35 ರನ್ನ ಕೂಡ ಹೊಡೆದ್ರು. ಅದಾದ್ಮೇಲೆ ಇನ್ನೆಲ್ಲ ಕೂಡ ಒಂದು ಅಲ್ಪ ಸ್ವಲ್ಪ ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಇನ್ನ ರಾಜಸ್ಥಾನ್ ಬೌಲಿಂಗ್ ಇಲ್ಲಿ ಕಂಪ್ಲೀಟ್ ಫೇಲ್ ಕೂಡ ಆಗಿದೆ. ಜಸ್ಟ್ ಇಲ್ಲಿ ಸ್ಕೋರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಗುರು ಯಾವ ತರ ನಮ್ಮ ಪ್ಲೇಯರ್ಸ್ ಆಡಿದ್ರೆ ಮತ್ತೆ ರಾಜಸ್ಥಾನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಯಾವ ತರ ಫ್ಲಾಪ್ ಆಗಿದೆ ಅಂತ. ಅದಾದ್ಮೇಲೆ ಇನ್ನ ನಮ್ಮ ಕರ್ನಾಟಕದವರು ಟೋಟಲ್ ಆಗಿ 324 ರನ್ಗಳ ಟಾರ್ಗೆಟ್ ಕೂಡ ಕೊಟ್ಟರು. 7 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಅದಾದ್ಮೇಲೆ ರಾಜಸ್ಥಾನದವ್ರು ಬಂದ್ರು. ಸ್ಟಾರ್ಟಿಂಗ್ ರನ್ ಹೇಳ್ಬಿಡ್ತೀನಿ, ಇವ್ರು ನಮ್ಮ ಅರ್ಧದಷ್ಟಕ್ಕೆ ಕೂಡ ಬರಲಿಲ್ಲ. 174 ರನ್ನಿಗೆ ಆಲ್ ಔಟ್ ಕೂಡ ಆಗ್ಬಿಟ್ರು ಕೇವಲ 38 ಓವರ್ ಅಲ್ಲಿ. ಲೆಕ್ಕ ಕೊಡಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕರ್ನಾಟಕದ್ದು ಯಾವ ತರ ಇರ್ಬೋದು ಇಲ್ಲಿ ಅಂತ. ಟಾಪ್ 4 ತನಕ ಯಾರು ಅಷ್ಟು ರನ್ನೇ ಹೊಡಿಲಿಲ್ಲ. ಸ್ಟಾರ್ಟಿಂಗ್ ಯಾರು ಆದಿತ್ಯ ರಾಥ್ ಅವರು 14ಕ್ಕೆ ಔಟ್. ಅದಾದ್ಮೇಲೆ ಗೋಲಾಡ ಅಂತ 16ಕ್ಕೆ ಔಟ್. ಅದಾದ್ಮೇಲೆ ಟಾಪ್ 3 ಅಲ್ಲಿ ಬಂದ್ರು 12ಕ್ಕೆ ಔಟ್. ಅದಾದ್ಮೇಲೆ ದೀಪಕ್ ಊಟ 29ಕ್ಕೆ ಔಟ್. ಅದಾದ್ಮೇಲೆ ಒಬ್ರು ಮಾತ್ರ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಕರಣ್ ಲಂಬಾ 66 ಬಾಲಿಗೆ 51 ರನ್ ಹೊಡೆದು ಸ್ವಲ್ಪ ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಇವ್ರೇಂದ್ರು ಆಡಿಲ್ಲ ಅಂದ್ರೆ ರಾಜಸ್ಥಾನ್ ಟೀಮ್ ಕೂಡ ಇನ್ನೂ ಹೀನವಾಗಿ ಸೋತಾಗ್ಬಿಡೋದು. ಅದಾದ್ಮೇಲೆ ನಮ್ಮ ಕರ್ನಾಟಕದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಪ್ರಸಿದ್ಧ ಕೃಷ್ಣ ಗುರು 5 ವಿಕೆಟ್ ಅನ್ನ ತೆಗೆದಿರುವಂತದ್ದು. ಸೊ ಇವತ್ತಿನ ಗಿವ್ ಪ್ರಶ್ನೆ ಕೂಡ ಅಷ್ಟೇ, ಪ್ರಸಿದ್ಧ ಕೃಷ್ಣ ಎಷ್ಟು ಎಕನಾಮಿ ರೇಟ್ ಅಲ್ಲಿ ಬೌಲಿಂಗ್ ಮಾಡಿದಿರಾ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. 4 ಜನ ಫಸ್ಟ್ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ 25 ರೂಪೀಸ್ ನ ವಿನ್ ಆಗ್ಬಹುದು. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಪ್ರಸಿದ್ಧ ಕೃಷ್ಣ 5 ವಿಕೆಟ್ ಅನ್ನ ತೆಗೆದಿರುವಂತದ್ದು. ಅದಾದ್ಮೇಲೆ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಬಹುದು 8 ಓವರ್ ಅಲ್ಲಿ 30 ರನ್ ಅಷ್ಟೇ ಹೊಡ್ಸ್ಕೊಂಡಿರೋದು. ಅದಾದ್ಮೇಲೆ 5 ವಿಕೆಟ್ ಅನ್ನ ಎಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಶ್ರೀಶಾ ಆಚಾರ್ ಅಂತ ಇವರು ಕೂಡ ಅಷ್ಟೇ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡಿದ್ರೆ 9 ಓವರ್ಗೆ 35 ರನ್ ಹೊಡ್ಸ್ಕೊಂಡು 2 ವಿಕೆಟ್ ಕೂಡ ತೆಗೆದಿದ್ದಾರೆ. ಅದಾದ್ಮೇಲೆ ಶ್ರೇಯಸ್ ಗೋಪಾಲ್ ಕೂಡ ಅಷ್ಟೇ 2 ವಿಕೆಟ್ ಅನ್ನ ಒಂದು ಮ್ಯಾಚ್ ಅಲ್ಲಿ ಎತ್ತಿ ಓಡಾಯಿಸ್ಬಿಟ್ಟಿದ್ದಾರೆ. ಈ ಸಲ ವಿಜಯ್ ಟ್ರೋಫಿ ನಿಜವಾಗ್ಲೂ ನಮ್ಮ RCB ಟೀಮಿಗೆ ಒಂದು ಪ್ಲಸ್ ಕೂಡ ಆಗುತ್ತೆ. ಏನಕ್ಕೆ ಅಂದ್ರೆ ಆ ಕಡೆ ನೋಡಕ್ ಹೋದ್ವಿ ಅಂದ್ರೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಟ್ಟಿದ್ದಾರೆ. ಒಂದ್ ಮ್ಯಾಚ್ ಅಲ್ಲಿ 131 ರನ್ ಕೊಟ್ಟಿದ್ದಾರೆ, ಇನ್ನೊಂದು ಮ್ಯಾಚ್ ಅಲ್ಲಿ ಐ ಥಿಂಕ್ 77 ರನ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಪಡಿಕ್ಕಲ್ ನೋಡಕ್ ಬಂದ್ವಿ ಅಂದ್ರೆ ಪ್ರತಿ ಮ್ಯಾಚ್ ಅವರು ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾನೆ ಇದ್ದಾರೆ. ಎಷ್ಟು ಫಾರ್ಮ್ ಅಲ್ಲಿ ಇದ್ದಾರೆ ಅಂದ್ರೆ
ಊಹಿಸಕ್ಕೆ ಆಗಲ್ಲ. ಇವ್ರು ಮತ್ತೆ IPL ಅಲ್ಲಿ ಆಡಿದ್ರು ಸೇಮ್ ಫಾರ್ಮ್ ಅನ್ನ ಮೇಂಟೈನ್ ಮಾಡಿದ್ರು ಅಂದ್ರೆ ಈ ಸಲ RCB ಎಲ್ಲಿಗೋ ಹೋಗ್ಬಿಡುತ್ತೆ. ಕೆಲವೊಂದು ಪ್ಲೇಯರ್ಸ್ ಇಂಜೂರ್ ಕೂಡ ಇದಾರೆ, ಎಲ್ಲ ಕೂಡ ರಿಕವರ್ ಆಗಿ ಅಷ್ಟೊತ್ತಿಗೆ ಬಂದ್ರು ಅಂದ್ರೆ ಈ ಸಲ ನಮ್ಮ RCB ಟೀಮ್ ಅಂತೂ ಟಾಪ್ ನಾಚ್ ಮಾತ್ರ. ಹೋದ್ಸಲಿ ಏನ್ ಆಡಿದ್ರಲ್ಲ ಅದಕ್ಕಿಂತ 2ರಷ್ಟು ಈ ಮ್ಯಾಚ್ ಈ ಒಂದು IPL ಸೀಸನ್ ಅಲ್ಲಿ ನಮ್ಗೆ ನೋಡಕ್ ಸಿಗ್ಬೋದು. ಅದಾದ್ಮೇಲೆ ನಮ್ಮ ಕರ್ನಾಟಕ ಕೂಡ ಅಷ್ಟೇ ಈಗಾಗಲೇ ವಿಜಯಜಾರೆ ಟ್ರೋಫಿಯಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. 6ಕ್ಕೆ 6 ಮ್ಯಾಚ್ ಅನ್ನ ಕೂಡ ವಿನ್ ಆಗಿದೆ. ಗ್ರೂಪ್ A ಲಿಸ್ಟ್ ಅಲ್ಲಿ ಟಾಪ್ 1 ಅಲ್ಲಿ ಕೂಡ ಕೂತ್ಕೊಂಡಿದೆ. ಇನ್ನೊಂದು 3 ಮ್ಯಾಚಸ್ ಇರ್ಬೋದು ಗುರು. ಫೈನಲಿಗೆ ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಹೋಗೇ ಹೋಗುತ್ತೆ, ಅದರಲ್ಲಿ 2 ಅನುಮಾನದ ಮಾತೇ ಇಲ್ಲ. ಇನ್ನು ನಾಳೆ ಒಂದು ಮತ್ತೆ ವಿಜಯಜಾರೆ ಟ್ರೋಫಿ ಕೂಡ ಇರಬೇಕು. ನೋಡೋಣ ಮತ್ತೆ ಯಾವ ತರ ಆಡ್ತಾರೆ ಏನು ಅಂತ. ಇದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಆಯ್ತು ಅಂದ್ರೆ ಬರ್ದಿಟ್ಕೊಳ್ಳಿ, IPL 2026 ಅಂತೂ ಬೆಂಕಿ ಬಿರುಗಾಳಿನೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನಿದ್ರು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.